ಸಾಕಷ್ಟು ಸಲ ದೇಶಾವರಿ ನಗೆ ಬೀರಿದರು ಅಂತ ಸೆಂಟೆನ್ಸ್ಗಳಲ್ಲಿ ವಾಕ್ಯಗಳಲ್ಲಿ ಓದಿರ್ತೀವಿ. ಹಾಗೆ ನಾವು ಒಂದಷ್ಟು ಸಲ ಬಳಸಿರ್ತೀವಿ. ದೇಶಾವರಿ ನಗೆ ನಕ್ಕ ಅಂತ. ದೇಶಾವರಿ ನಗೆ ಅಂದ್ರೆ ಏನು? ಇದು ಒಂದು ನುಡಿಗಟ್ಟು. ಇದರ ಅರ್ಥ ಹಲ್ಲುಗಿಂಜೋದು. ಇಷ್ಟು ಉದ್ದ ಗಾತ್ರದ ದೇಹವನ್ನ ಗೇಣುದ್ದ ಮಾಡಿಕೊಂಡು ಇನ್ನೊಬ್ರು ಮುಂದೆ ಕೈ ಚಾಚುತ್ತಾ ಹಲ್ಲುಗಿಂಜೋದು. ತನಗೇನೋ ಬೇಕು ಅಂತ, ತನಗೆ ಯಾವುದೋ ಲಾಭ ಸಿಗಲಿ ಅಂತ, ತನಗಿನ್ ಯಾವುದೋ ಕೆಲಸ ಆಗಲಿ ಅಂತ. ಈ ರೀತಿ ಸಹಾಯ ಧನವನ್ನ ಬೇಡೋದು, ವಂತಿಗೆ ಬೇಡೋದು, ಒಂದಷ್ಟು ಜೀವನೋಪಾಯಕ್ಕಾಗಿ ಏನೋ ಒಂಚೂರು ನನಗೆ ಕೊಡಿ ಅಂತ ಕೇಳೋದು ದೇಶಾವರಿ ನಗೆ. ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಕೃತಕವಾಗಿ ನಗೋದನ್ನ ದೇಶಾವರಿ ನಗು ಅಂತ ಕರಿತೀವಿ. ಈಗ ಒಬ್ಬ ಪೊಲಿಟಿಷಿಯನ್ ಬಂದು ನಮ್ಮ ಮುಂದೆ ನಗುತ್ತಾನೆ. ಅವನಿಗೆ ನಮ್ಮಿಂದ ಲಾಭ ಆಗ್ಬೇಕಾಗಿಲ್ಲ ಅಂತ ಅನ್ಕೋಬೇಡಿ, ಅವನಿಗೆ ವೋಟ್ ಬೇಕು. ಅದು ದೇಶಾವರಿ ನಗೆ. ಇನ್ಯಾರೋ ನಿಮ್ಮ ಹತ್ರ ಬಂದು ಸ್ವಲ್ಪ ನಂಗೆ ಸಹಾಯ ಮಾಡ್ತೀರಾ, ಓದಬೇಕು ಅಂತನೋ ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತನೋ ತೀರ್ಥಯಾತ್ರೆ ಮಾಡಬೇಕು ಅಂತನೋ ಕೇಳ್ಕೊಳ್ತಾರಲ್ಲ, ಚೂರು ದುಡ್ಡು ಕಾಸು ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ನಕ್ಕೊಂಡು ಕೇಳ್ತಾರಲ್ಲ, ಆ ನಗು ದೇಶಾವರಿ ನಗು. ಹಾಗಂತ ಭಿಕ್ಷೆ ಬೇಡೋದಕ್ಕೆ ಬರ್ತಾರಲ್ಲ, ಅವರು ನಗೋದನ್ನ ದೇಶಾವರಿ ನಗು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ಬರೋದೇನೆ ಭಿಕ್ಷೆ ಬೇಡಕ್ಕೆ. ಪ್ರತಿಯೊಬ್ಬರನ್ನೂ ಅವರು ಕೇಳ್ತಾರೆ. ಇವ್ರನ್ನ ಕೇಳಬೇಕು, ಇವ್ರನ್ನ ಕೇಳಬಾರ್ದು ಅಂತೆಲ್ಲ ಇರೋದಿಲ್ಲ. ಅವ್ರ ಎದುರುಗಡೆ ಸಿಕ್ಕ ಪ್ರತಿಯೊಬ್ಬರ ಹತ್ರನೂ ಕೈ ಚಾಚ್ತಾರೆ. ಆದ್ರೆ ಈ ದೇಶಾವರಿ ನಗೆ ನಗೋರು ಎಲ್ಲಾರ ಮುಂದೆ ಭಿಕ್ಷುಕರ ತರ ಹೋಗಲ್ಲ. ಒಂದಷ್ಟು ಜನ, ಕೆಲವರು ಗೊತ್ತಿದ್ದಾರೆ, ಇನ್ ಕೆಲವರು ಪರಿಚಯ ಇದ್ದಾರೆ, ಇನ್ ಕೆಲವರು ನಮ್ಮೋರು, ಇನ್ ಕೆಲವರನ್ನ ಮಾತಾಡಿಸ್ಬೋದು. ಈ ರೀತಿ ಅನ್ನಿಸಿದಾಗ ಅವರ ಹತ್ರ ಹೋಗಿ ಮಾತ್ರ ಬೇಡ್ತಾರೆ, ಇಂಥದ್ದು ನನಗೆ ಬೇಕು ಅಂತ. ಹಾಗಾಗಿ ಅಂಥ ನಗುವನ್ನ ದೇಶಾವರಿ ನಗು ಅಂತ ಕರಿತೀವಿ.